ಸಾಧ್ಯ ಅಂದ್ರೆ ಯಾವ ತರ ನೀವೇ ರೆಡಿ ಮಾಡ್ಕೊಂಡ ಎಲ್ಲರೂ ನೋಡಿದ್ರೆ? ಇಲ್ಲ ಸರ್, ನಾನ ರೆಡಿ ಮಾಡ್ಕೊಂಡು ಒಂದು ಸಾಮಾನ್ಯ ಬೈಕ್ ರೀ. ಏನ್ ನಮ್ದು ಸರ್, ಈಗ ನಾವ ಕಾರ ಜೀಪ ಸ್ವಲ್ಪ ಏನಾರ ಮಾಡ್ಕೊಂಡ್ರ ಚಾರ್ಜಸ್ ಮೇಂಟೆನೆನ್ಸ್ ಜಾಸ್ತಿ ಬರ್ತಾವ ಸರ್. 1 ಎಕರೆ 2 ಎಕರೆ ಸ್ಪ್ರೇ ಮಾಡಕ್ ರೇಟ್ ಕೊಟ್ಟು ಆಗಂಗಿಲ್ಲ. ಅದರಿಂದ ನಾ ಬೈಕ್ ಮೇಲೆ ಮಾಡಿದ್ದೇನೆ ಸರ್. ಬೈಕ್ ಸರ್, ಬೈಕ್ ಮೇಲೆ ತೊಗೊಂಬೋದು ಸರ್. ಡ್ರೋನ್ ಕೆಳಗೆ ಇಳ್ಸ್ಕೊಂಡು ಔಷಧ ಹಾಕೊಂಡು ಸ್ಪ್ರೇ ಮಾಡೋದು, ರಿಟರ್ನ್ ಬೈಕ್ ಮೇಲೆ ತಗೊಂಡ್ ಹೋಗೋದು ಸರ್. ಬೈಕ್ ಬರ್ತೀವಿ ಅಂತ ಹೇಳ್ತಾರೆ. ನಾವಿಲ್ಲ ಸರ್, ನಾವ್ ಸಣ್ಣ ರೈತರಿಗೂ ತಲುಪಬೇಕು ಸರ್. ಪ್ರತಿಯೊಬ್ಬ ರೈತರಿಗೂ ತಲುಪಬೇಕು. ಆದ್ರೆ ಸ್ವಲ್ಪ ಕೆಲಸ ಭಾಳ ಜಾಸ್ತಿ ಇದ್ದು ಅಂದ್ರೆ ಆಗಿಲ್ಲ ಸರ್. ಆದ್ರೂ ನಾವ್ 2 ಎಕರೆ ನಾ ಹೋಗ್ತೀನಿ ಸರ್. ನಾ ಸ್ಪ್ರೇ ಮಾಡಕ್ಕೆ 2 ಎಕರೆ ಇದ್ರೆ ಹೆಂಗೆ ಎಕರೆ ಹೊಡ್ತೀರಿ? ಪರ್ ಎಕರೆ 500 ರೂಪಾಯಿ ಸರ್. ಆಲ್ಮೋಸ್ಟ್ ಸರ್ ಫೋನ್ ಅಪ್ಡೇಟ್ ಮಾಡಕ್ ಬಂದಾವು ಡ್ರೋನ್ ಅಪ್ಡೇಟ್ ಮಾಡ್ಬೋದು ಸರ್. ಮಾಡ್ಬೋದು ಸರ್. ಇದಕ್ಕೇನ್ ಎಜುಕೇಶನ್ ನಾವು ಒಟ್ಟು ಕಲಿಬೇಕು ಇದಕ್ಕೇನಿಲ್ಲ ಸರ್. ಮೊಬೈಲ್ ಅಪ್ಡೇಟ್ ಮಾಡಕ್ ಬಂದ್ರು ಡ್ರೋನ್ ಅಪ್ಡೇಟ್ ಮಾಡ್ಬೋದು ಸರ್. ಸರ್ ಹಂಗಂದ್ರೆ ಒಬ್ಬ ಮೊಬೈಲ್ ಆಪರೇಟರ್ ಸಣ್ಣ ಮಗು ಮಾಡತ್ತಾರಂದ್ರು ಮಾಡ್ಬೋದು. ಮಾಡ್ಬೋದು ಸರ್. ಅವ್ರು ಕಾನ್ಫಿಡೆನ್ಸ್ ಇರ್ಬೇಕು ಸರ್. ಆ ನಂತರ ಫರ್ಟಿಲೈಸರ್ 10-20 ಸರ್, 22 ರೂಪಾಯಿ ರೇಟ್ ಐತಿ ಸರ್. 10-20 ಒಂದು ಚೀಲ ಸರ್. 4 ಚೀಲ ನಾವು ಗೊಬ್ಬರ ಫರ್ಟಿಲೈಸರ್ ಕೊಡ್ಬೇಕಂದ್ರೆ ಮಿನಿಮಮ್ 5,000 ಮ್ಯಾಗ ಹೋಗುತ್ತೆ ಸರ್. ಇಲ್ಲಿ 2-3,000 ಒಂದು ಎಕರೆ ಸ್ಕ್ರೀನ್ ಕಂಪ್ಲೀಟ್ ಆಗುತ್ತೆ ಸರ್. ಸರ್ 1 ಎಕರೆ ಫರ್ಟಿಲೈಸರ್ 4 ಚೀಲ ಕೊಟ್ರು ವರ್ಕ್ ಮಾಡಲ್ಲ. 2,000 ರೂಪಾಯಿ ಔಷಧ ಕೊಟ್ರೆ ವರ್ಕ್ ಮಾಡೋದು ಸರ್. 2,500 ಔಷಧಿ ಕೊಟ್ರೆ ಸಾಕಂದ್ರೆ 1 ಚೀಲ ಖರ್ಚು ಮಾಡೋದನ್ನ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗೋಕಾಕ್ ಕರ್ದಂಟ್ ಮಾಲಿಂಗಪುರ ಬೆಲ್ಲ ಇವೆರಡರ ಮಧ್ಯೆ ಇರುವಂಥ ಊರು ಮೂಡಲಗಿಯ ಕಮಲ್ದಿನಿ ಗ್ರಾಮದಾಗ ಶ್ರೀನಿವಾಸ್ ಸರ್ನ ಇವತ್ತು ಪರಿಚಯ ಮಾಡ್ಕೊಳಕ್ ಬಂದೀನಿ. ಅವರು ಇವತ್ತು ಡ್ರೋನ್ ಮುಖಾಂತರ ಸುರದೋಳಿ ಗ್ರಾಮದಲ್ಲಿ ಸ್ಪ್ರೇ ಮಾಡಕ್ಕೆ ಬಂದಾರ. ಅವರು ಯಾವ ಥರ ಒಂದು ಸ್ಪ್ರೇ ಮಾಡ್ತಾರೆ ಮತ್ತು ಅವರು ಡ್ರೋನ್ ಯಾವ ಥರ ಖರೀದಿ ಮಾಡಿದ್ರು, ಡ್ರೋನ್ ಯಾವ ಥರ ಅವರು ಒಂದು ಹೊಲದಿಂದ ಒಂದು ಹೊಲ ಶಿಫ್ಟ್ ಮಾಡ್ತಾರೆ. ಅಂದರೆ ಎಷ್ಟೋ ಜನ ಟ್ರಕ್ ಅಥವಾ ಆಮೇಲೆ ಯಾವುದೋ ಆಟೋ ಬಳಸ್ತಾರೆ, ಇವ್ರು ಯಾವ ಥರ ಕಳಿಸ್ತಾರೆ ಅಂತ ಅವ್ರ ಜೊತೆ ಮಾತಾಡ್ಕೊಂಡು ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಮರಿಬೇಡ್ರಿ ಅಂತ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಅಗ್ರಿ ಯೂಟ್ಯೂಬ್ ಚಾನಲ್ಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ನನ್ನ ಹೆಸರು ಶ್ರೀನಿವಾಸ್ ಸರ್. ನಿಮ್ಮೂರು? ಹಾಂ ಸರ್. ನಿಮ್ಮೂರು ಹೇಳ್ರಿ ಸರ್. ನಮ್ಮೂರು ಕಮಲ್ದಿನಿ ಸರ್. ಕಮಲ್ದಿನಿ ಸರ್. ಹಾಂ ಸರ್. ಸರ್ ನೀವು ಈ ಡ್ರೋನ್ ನಿಮ್ದೆ? ಹಾಂ ಸರ್. ಸರ್ ಇನ್ನು ಯಾವ ಥರ ಖರೀದಿ ಮಾಡಿದ್ರಿ? ಹಾಂ ಸರ್, ಇದು ಏರೋಸೆಟ್ ಕಂಪ್ನಿ ಸರ್ ಡ್ರೋನ್ ರೀ. ಹಾಂ. ಇದು ಪ್ರೈಸ್ 5,80,000 ರೂಪಾಯಿ. 5,80,000 ಪೂರ್ತಿ ಪೇಮೆಂಟ್ ಮಾಡಿ ತೊಗೊಂಡ್ರಿ ಸರ್? ಪೇಮೆಂಟ್ ಮಾಡಿ ತೊಗೊಂಡ್ರಿ ಸರ್. ಹಾಂ ಸರ್. ಇದು ನೀವೇನು ಯಾವುದೇ ಸಬ್ಸಿಡಿ ಇಲ್ಲ? ಇಲ್ಲ ಸರ್, ಸಬ್ಸಿಡಿ ಏನಿಲ್ಲ ಸರ್. ಆನಂತರ ಏನು ಲೋನ್ ಏನಿಲ್ಲ ಸರ್. ಏನಿಲ್ಲ ಸರ್. ಏನಿಲ್ಲ ಸರ್. ಸರ್ ಈಗ ನೀವು ಭಾಳಷ್ಟು ದುಬಾರಿ ಡ್ರೋನ್ ತೊಗೊಂತೀರಿ ಸರ್. ನೀವು ಪೈಲಟ್ ಆಗ್ಬೇಕಂದ್ರೆ ಅದು ಡ್ರೋನ್ ತರಬೇತಿ ತೊಗೋಬೇಕಾಗುತ್ತೆ. ಯಾವ ಥರ ಆದ್ರಿ? ಈ ಸರ್ ಆಲ್ರೆಡಿ ನಾನು ಏರೋಸೆಟ್ ಕಂಪ್ನಿ ನನಗೆ ತರಬೇತಿ ಕೊಟ್ಟಿದ್ದಾರೆ ಸರ್. ತರಬೇತಿ ಕೊಟ್ಟ ನಂತರ ನಾ ಅಪ್ಡೇಟ್ ಮಾಡಿದ ನಂತರ ನಾ ಅಪ್ಡೇಟ್ ಕಾಸ್ಟ್ ಮಾಡ್ತೀನಿ ಅನ್ನೋದ್ರಿಂದ ನಂಗೆ ಡ್ರೋನ್ ಸರ್ಟಿಫೈಡ್ ಮಾಡಿ ಫಸ್ಟ್ಗೆ ನಿಮ್ಗೆ ಏರೋಸೆಟ್ನವರು ಡ್ರೋನ್ ತರಬೇತಿ ಕೊಟ್ಟ ನಂತರ ಡ್ರೋನ್ ನಿಮ್ ಕೈ ಕೊಡ್ತಾರೆ ಸರ್? ಅಲ್ಲಿ ಮಟ್ಟ ಕೊಡಂಗಿಲ್ಲ ಸರ್. ಯಾಕಂದ್ರೆ ಸ್ವಲ್ಪ ಇದು ವ್ಯಾಲ್ಯೂ ಕಿಮ್ಮತ್ ಜಾಸ್ತಿ ಐತ್ರಿ ಸರ್. ಸ್ವಲ್ಪ ಏನೋ ಸ್ಕ್ರಾಚ್ ಅದ ಆತಂದ್ರೆ ಸರ್ ಹಾನಿ ಆಗ್ತೈತ್ರಿ. ಅದಕ್ಕೆ ನಾವು ಏನ್ ಮಾಡ್ಬೇಕು ಸರ್, ಡ್ರೋನ್ ತರಬೇತಿ ಪಡೆದ ನಂತರ ನಾವು ಡ್ರೋನ್ ಪರ್ಚೇಸ್ ಮಾಡ್ಬೇಕು ಸರ್. ಹಂಗಾಗಿ ಸರ್ ನೀವು ಎಲ್ಲಿಗೆ ಹೋಗಿದ್ರಿ ಸರ್? ನಾವು ಬೆಂಗಳೂರಿಗೆ ಹೋಗಿದ್ವಿ. ಬೆಂಗಳೂರು ಸರ್. ಅದೊಂದು ಏನೋ ಒಂದು ಟೈಮ್ ಇರುತ್ತೋ ಅಥವಾ ಅಪ್ಲಿಕೇಶನ್ ಹಾಕಿದ್ರು? ಅದ ಸರ್, ನಮ್ಮ ಟ್ರೈನಿಂಗ್ ಒಂದು 4 ಡೇ ಇರೋದು ಸರ್. ಆ ಟ್ರೈನಿಂಗ್ ಕಂಪ್ಲೀಟ್ ಆದ ನಂತರ ಸ್ವಲ್ಪ ಅವ್ರ ಲ್ಯಾಂಡ್ ಹೋಗಿ ನಮ್ಮ ಡ್ರೋನ್ ಆಪರೇಟ್ ಮಾಡಕ ಹೇಳ್ಕೊಡ್ತಾರೆ ಸರ್. ಅವ್ನ ಆಪರೇಟ್ ಮಾಡೋದ ಎಲ್ಲ ಅಬ್ಸರ್ವ್ ಮಾಡಿ ಆ ನಂತರ ನೀವು ಡ್ರೋನ್ ಆಪರೇಟ್ ಮಾಡ್ಬೋದು ಅಂತೇಳಿ ಸರ್. ಎಜುಕೇಶನ್ ಫಿಕ್ಸ್? ಎಜುಕೇಶನ್ ಬೇಕು ಸರ್. ಅದು ಎಷ್ಟು ಬೇಕು? ಆಲ್ಮೋಸ್ಟ್ ಸರ್ ಫೋನ್ ಅಪ್ಡೇಟ್ ಮಾಡಕ್ ಬಂದಾವು ಡ್ರೋನ್ ಅಪ್ಡೇಟ್ ಮಾಡ್ಬೋದು ಸರ್. ಮಾಡ್ಬೋದು ಸರ್. ಹಾಂ ಸರ್. ಇದಕ್ಕೇನು ಎಜುಕೇಶನ್ ನಾವು ಒಟ್ಟು ಕಲಿಬೇಕು ಇದಕ್ಕೇನಿಲ್ಲ ಸರ್. ಮೊಬೈಲ್ ಅಪ್ಡೇಟ್ ಮಾಡಕ್ ಬಂದ್ರು ಡ್ರೋನ್ ಅಪ್ಡೇಟ್ ಮಾಡ್ಬೋದು ಸರ್. ಸರ್ ಹಂಗಂದ್ರೆ ಒಬ್ಬ ಮೊಬೈಲ್ ಆಪರೇಟರ್ ಸಣ್ಣ ಮಗು ಮಾಡತ್ತಾರಂದ್ರು ಮಾಡ್ಬೋದು? ಮಾಡ್ಬೋದು ಸರ್. ಅಂದ್ರೆ ಅವ್ರು ಕಾನ್ಫಿಡೆನ್ಸ್ ಇರ್ಬೇಕು ಸರ್. ಹಾಂ ಸರ್. ಸರ್ ನೀವು ಇದನ್ನ ಒಂದು ಆಟೋದ ಹೊತ್ಕೊಂಡ್ ಬರ್ತಿರೋ, ನೀವು ಹೊತ್ಕೊಂಡು? ಇಲ್ಲ ಸರ್, ಆಟೋ ಅಂದ್ರೆ ಸರ್ ಈಗ ನಾವ್ ಏನ್ ಮಾಡಿವ್ರಿ, ಸುತ್ತಮುತ್ತ ರೈತರಿಗೆ ಸರ್ 2 ಎಕರೆ ನಾವು ಹೋಗಿ ಸ್ಪ್ರೇ ಮಾಡ್ತೀನಿ ಸರ್. 2 ಎಕರೆ ಇದ್ರು ಓಕೆ ಸರ್. ಆಟೋ ಆದ್ರೆ ಏನಾಗುತ್ತೆ ಸರ್, ಅದ ನಮ್ಗ ರೈತರು ಕೊಡೋ ಚಾರ್ಜಸ್ ಆಟೋ ಡೀಸೆಲ್ ಮತ್ತ ಗಾಡಿ ಆಟೋ ಸರ್ವಿಸಿಂಗ್ ಅವೆಲ್ಲ ಮೇಂಟೆನೆನ್ಸ್ ಅಬ್ಸರ್ವ್ ಮಾಡ್ತಂದ್ರ ಸರ್. ಅದ ನಮಗ ಪೋರ್ಟ್ ಆಗಂಗಿಲ್ಲ ಸರ್. ನಾವ್ ಸಣ್ಣ 1 ಎಕರೆ 2 ಎಕರೆ ರೈತರಿಗೆ ನಾವು ಟೆಚ್ ಆಗಂಗಿಲ್ಲ ಸರ್. ಎಲ್ಲಾರು 10 ಎಕರೆ ಬೇಕು 5 ಎಕರೆ ಬೇಕು ಅಂತ ಹೇಳ್ತಾರೆ ಸರ್. ನಾವ್ 2 ಎಕರೆ ಇದ್ದು ಸರ್ ಸರೌಂಡಿಂಗ್ ಒಂದು 20 ಕಿಲೋಮೀಟರ್ ಮೂಡಲಗಿಯಿಂದ ಕಮಲ್ದಿನಿ ಸರೌಂಡಿಂಗ್ 20 ಕಿಲೋಮೀಟರ್ ಸರ್. 2 ಎಕರೆ ಹೋಗಿ ಸ್ಪ್ರೇ ಮಾಡ್ತೀನಿ ಸರ್. ಸರ್ ಬರೀ 2 ಎಕರೆ ಹೋಗಿ ಸ್ಪ್ರೇ ಮಾಡ್ತೀನಿ ಸರ್. ಇದಂತೂ 2 ಎಕರೆ ಸರ್ ಯಾವ ಡ್ರೋನ್ ಬಂದು ಸ್ಪ್ರೇ ಮಾಡಕ್ ಸಾಧ್ಯ ಇಲ್ಲ ಸರ್. ಸಾಧ್ಯನೇ ಇಲ್ಲ ಸರ್. ನಾನು ಬಹಳ ಜನ ಕೇಳಿ 10 ಎಕರೆ ಐತಿ 20 ಎಕರೆ ಐತಿ ಒಂದಿಷ್ಟು ಮಾಡ್ರಿ ನಾವು ಬರ್ತೀವಿ ಅಂತ ಹೇಳ್ತಾರೆ. ನಾವಿಲ್ಲ ಸರ್, ನಾವ್ ಸಣ್ಣ ರೈತರಿಗೂ ತಲುಪಬೇಕು ಸರ್. ಪ್ರತಿಯೊಬ್ಬ ರೈತರಿಗೂ ತಲುಪಬೇಕು. ಆದ್ರೆ ಸ್ವಲ್ಪ ಕೆಲಸ ಭಾಳ ಜಾಸ್ತಿ ಇದ್ದು ಅಂದ್ರೆ ಆಗಂಗಿಲ್ಲ ಸರ್. ಆದ್ರೂ ನಾವು 2 ಎಕರೆ ನಾ ಹೋಗ್ತೀನಿ ಸರ್. ನಾ ಸ್ಪ್ರೇ ಮಾಡಕ್ಕೆ
ಅಷ್ಟೇ 2 ಎಕರೆ ಇದ್ರೆ ಸರ್ ಹೆಂಗೆ ಎಕರೆ ಹೊಡ್ತೀರಿ? ಪರ್ ಎಕರೆ 500 ರೂಪಾಯಿ ಸರ್. 500 ರೂಪಾಯಿ. ಇನ್ನ ಲೇಬಲ್ ಆತಂದ ಸರ್ ಒಂದ್ ಹಿಂದಿನ ದಿವಸ ನೀರ್ ತುಂಬಿಡ್ಬೇಕು ಸರ್. ಆ ನಂತರ ಬಡಿಯಾವ 300 ರೂಪಾಯಿ ಪೇಮೆಂಟ್ ಸರ್, ನೀರ್ ಹಾಕೋ 300 ರೂಪಾಯಿ ಪೇಮೆಂಟ್ ಸರ್. 600 ರೂಪಾಯಿ ಚಾರ್ಜಸ್. ಪೈಲ ಹಿಂದಿನ ದಿವಸ ನೀರ್ ತುಂಬಿಡ್ಬೇಕು, ಆ ದಿವಸ 4-5 ಅವರ್ ಕೆಲಸ ಮಾಡ್ಬೇಕು ಸರ್ ರೈತರ. ಹಿಂಗ ಮಾಡೋದ್ರಿಂದ ಎಷ್ಟು ಉದ್ದ ಕಬ್ಬ ಸರ್. ಈ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಸರ್, ಅದಕ್ಕ ಮ್ಯಾಲ್ ಸುರಿಯಾಗ ಹೋಗಿ ಬಿಡಂಗಿಲ್ಲ ಸರ್. ಒಂದೇ ಸರ್. ಎರಡನೇದ ಕೆಮಿಕಲ್ ಔಷಧ ಬಳಸೋದ್ರಿಂದ ನಮ್ಮ ಆಕ್ಸಿಜನ್ ಮುಖಾಂತರ ಹೋಗಿ 108 ರೋಗ ಉತ್ಪತ್ತಿ ಆಗತ್ತ ಸರ್. ರೈತ ತನ್ನ ಹೆಗ್ಲು ಹಾಕೊಂಡು ಹೋದ್ರ ಇವೆಲ್ಲ ಸಮಸ್ಯೆ. ಹಾ ಸರ್. ಆ ನಂತರ ಸರ್ 108 ರೋಗ ಬರತ್ತ ಸರ್. ಆ ನಂತರ ಫರ್ಟಿಲೈಸರ್ ಭೂಮಿಯಲ್ಲಿ ಕೊಟ್ಟರು ಕೆಲಸ ಮಾಡ್ತಾ ಇಲ್ಲ ಸರ್ ಈಗ. ಆ ನಂತರ ಫರ್ಟಿಲೈಸರ್ 10-20 ಸರ್, 22 ರೂಪಾಯಿ ರೇಟ್ ಐತಿ ಸರ್. 10-20 ಒಂದು ಚೀಲ ಸರ್. 4 ಚೀಲ ನಾವು ಗೊಬ್ಬರ ಫರ್ಟಿಲೈಸರ್ ಕೊಡ್ಬೇಕಂದ್ರೆ ಮಿನಿಮಮ್ 5,000 ಮ್ಯಾಗ ಹೋಗುತ್ತೆ ಸರ್. ಇಲ್ಲಿ 2-3 ಸಾವಿರ ಒಂದು ಎಕರೆ ಸ್ಪ್ರೇ ಕಲ್ಬಿಟ್ಟಾಗುತ್ತೆ ಸರ್. ಸರ್ 1 ಎಕರೆ ಫರ್ಟಿಲೈಸರ್ 4 ಚೀಲ ಕೊಟ್ರು ವರ್ಕ್ ಮಾಡಲ್ಲ. 2,000 ರೂಪಾಯಿ ಔಷಧ ಕೊಟ್ರೆ ವರ್ಕ್ ಮಾಡೋದು ಸರ್. 2,500 ಔಷಧಿ ಕೊಟ್ರೆ ಸಾಕಂದ್ರೆ 1 ಚೀಲ ಖರ್ಚು ಮಾಡೋದನ್ನ ರೈತರ ಇದನ್ನ ತಿಳ್ಕೊಬೇಕು. ಡ್ರೋನ್ ಯೂಸ್ ಮಾಡಿ ಬೇಕಾಗ್ಬಿಟ್ರೆ ನಾನು ಮಾಡತ್ತೇನು ಸಜೆಸ್ಟ್ ನಿಮ್ಗೆ ಮಾಡಲ್ಲ. ನೀವ ಗೊಬ್ಬರ ಒಂದ್ ಡೋಸ್ ಕಡಿಮೆ ಮಾಡಿ ಅದನ್ನ 2 ಸ್ಪ್ರೇ ಕೊಟ್ರೆ ನಿಮಗ ರಿಸಲ್ಟ್ ಜಾಸ್ತಿ ಬರತ್ತಿ, ಬೆಳವಣಿಗೆ ಜಾಸ್ತಿ ಆಗುತ್ತೆ. ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀರಿ ಸರ್. ಸರ್ ಸರ್ ಈಗ ನೀವು ಏನಂದ್ರೆ ಲಿಕ್ವಿಡ್ ರೂಪದಲ್ಲಿರೋ ಗೊಬ್ಬರಗಳನ್ನ ಬಳಸ್ತೀರಿ. ಒಂದ್ ಎಕ್ಸಾಂಪಲ್ ನ್ಯಾನೋ ಯೂರಿಯಾ ಸರ್. ನಾವ್ ಯೂರಿಯಾ 1 ಚೀಲ 300 ರೂಪಾಯಿ ಕೊಡ್ತೀವಿ ಸರ್. ನ್ಯಾನೋ ಯೂರಿಯಾ ಅರ್ಧ ಬಾಟ್ಲಿದಾಗ 1 ಚೀಲ ಯೂರಿಯಾ ತಯಾರು ಮಾಡ್ಯಾರ ಸರ್. ನ್ಯಾನೋ DAP ರೈತರಿಗೆ ಹೊಸ ಟೆಕ್ನಾಲಜಿ ಬಂದವ. ನ್ಯಾನೋ ಜಪಾನ್ ಟೆಕ್ನಾಲಜಿ, ನ್ಯಾನೋ ಯೂರಿಯಾ, ನ್ಯಾನೋ DAP ಇಂಥವೆಲ್ಲ ಡ್ರೋನ್ ಮುಖಾಂತರ ಲಿಕ್ವಿಡ್ ಅನ್ನು ತಗೊಂಡು ಸ್ಪ್ರೇ ಮಾಡೋದ್ರಿಂದ ರಿಸಲ್ಟ್ ಇಮಿಡಿಯೇಟ್ಲಿ ಬರ್ತೈತಿ. 1 ಚೀಲ ಯೂರಿಯಾ ಹೋಗಿಬೇಕಾದ್ರೆ 300 ರೂಪಾಯಿ ಪ್ಲಸ್ ಆ ಲೇಬರ್ ಚಾರ್ಜ್. ಇನ್ 210-220 ರೂಪಾಯಿ ಸಿಗುತ್ತೆ ಸರ್. ರೈತಿಗೆ 100 ರೂಪಾಯಿ ಪ್ರೈಸ್ ಉಳಿತು, ಮತ್ತ ಲೇಬರ್ ಕಾಸ್ಟ್ ಉಳಿತು. ಭೂಮಿಯಾಗಿರೋ ಭೂಮಿಯಿಂದ ಫರ್ಟಿಲೈಸರ್ ಹಾಕೋದ್ರಿಂದ ಬೇರೆನೂ ಮುಂದಿನ ಪೀಳಿಗೆ ಇದು ಓನ್ಲಿ ಕ್ರಾಪ್. ಬೆಳಿಗ್ಗೆ ನಾವು ಸ್ಪ್ರೇ ಮಾಡಿದ್ ಬೆಳಿಗ್ಗೆ ಅಷ್ಟ ಸಮಸ್ಯೆ, ಭೂಮಿಗೆ ಏನೋ 1% ಹಾನಿ ಆಗುದಿಲ್ಲ. ರೈತರು ಮುಂದೆ ಹೊಸ ಟೆಕ್ನಾಲಜಿಗೆ ಅಡಿಕ್ಟ್ ಆಗಿ ಅದ್ರ ಜೊತೆಗೆ ಹೋಗ್ಬೇಕಂದ್ರೆ ನಾನು ರೈತರಿಗೆ ಲಾಭದಾಯಕ ಇನ್ಕಮ್ ಜಾಸ್ತಿ ಮಾಡ್ಕೊಡಿ, ಹೊಸ ಟೆಕ್ನಾಲಜಿ ಆದ್ಯತೆ ಕೊಡಿ ಅಂತ ಹೇಳಿ ಬಯಸುತ್ತೇನೆ ಸರ್. ಒಬ್ರ ಡ್ರೋನ್ ಆಪರೇಟ್ ನೀವೇ ಕಟ್ಕೊಂಡ್ರಿ, ನೀವೇ ತಂದ್ರಿ. ನಾ ಬೈಕ್ ನ ನೋಡಿದೆ ಸರ್. ಅದು ಸಾಧ್ಯ ಅಂದ್ರೆ ಯಾವ ತರ ನೀವೇ ರೆಡಿ ಮಾಡ್ಕೊಂಡ ಎಲ್ಲರೂ ನೋಡಿದ್ರೆ? ಇಲ್ಲ ಸರ್, ನಾನ ರೆಡಿ ಮಾಡ್ಕೊಂಡು. ಒಂದು ಸಾಮಾನ್ಯ ಬೈಕ್ ರೀ ಏನ್ ನಮ್ದು ಸರ್. ಈಗ ನಾವ ಕಾರ ಜೀಪ ಸ್ವಲ್ಪ ಏನಾರ ಮಾಡ್ಕೊಂಡ್ರ ಚಾರ್ಜಸ್ ಮೇಂಟೆನೆನ್ಸ್ ಜಾಸ್ತಿ ಬರ್ತಾವ ಸರ್. 1 ಎಕರೆ 2 ಎಕರೆ ಸ್ಪ್ರೇ ಮಾಡಕ ರೇಟ್ ಕೊಟ್ಟು ಆಗಂಗಿಲ್ಲ. ಅದರಿಂದ ನಾ ಬೈಕ್ ಮೇಲೆ ಮಾಡಿದ್ದೇನೆ ಸರ್. ಬೈಕ್ ಸರ್. ಬೈಕ್ ಮೇಲೆ ತೊಗೊಂಬೋದು ಸರ್. ಡ್ರೋನ್ ಕೆಳಗೆ ಇಳಿಸ್ಕೊಂಡು ಔಷಧ ಹಾಕೊಂಡು ಸ್ಪ್ರೇ ಮಾಡೋದು, ರಿಟರ್ನ್ ಬೈಕ್ ಮೇಲೆ ತಗೊಂಡ್ ಹೋಗೋದು ಸರ್. ಬೈಕ್ ಮೇಲೆ ಕೂಡ್ಸಂಗ ನೀವೇ ಮಾಡ್ಕೊಂಡ್ರೆ ಅದನ್ನ ಒಂದು ಕ್ಯಾರೇಜ್ ಮಾಡ್ಕೊಂಡೇನಿ ಸರ್. ಒಂದು ಕ್ಯಾರೇಜ್ ಮಾಡ್ಕೊಂಡು ಅಥವಾ ಡ್ರೋನ್ ಇಟ್ಟು ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಸರ್. ಸರ್ ಏನು ಬೀಳಲ್ಲ? ಇಲ್ಲ ಸರ್, ಏನು ಆಗಲ್ಲ. ಅಷ್ಟೇ ಗಟ್ಟಿಯಾಗಿ ಇಟ್ಕೊಂಡಂಗ ತಂದಿರ್ತೀರಿ ಸರ್. ಅಂದ್ರೆ ಲಾಕ್ ಮಾಡಿ ಬಳೆ ಕಳಿಸ್ತಾರ. ಇದೇ ತರ ಏನ್ ಮಾಡ್ತೀರಿ, ಅವ್ನ ಫೋಲ್ಡ್ ಮಾಡ್ತೀರಿ, ಇಡ್ತೀರಿ, ಫೋಲ್ಡ್ ಆಗತ್ತೆ ಸರ್. ಫೋಲ್ಡ್ ಆದ ಕ್ಯಾರೇಜ್ನಾಗೆ ಟಪ್ ಲಂಚ್ ಪೆನ್ ಹಾಕೊಂಡು ಹೋಗ್ಬಿಡ್ತೀವಿ ಸರ್. ಸರ್ ನೀವು ಹೋಗ್ರಿ, ಯಾಕಂದ್ರೆ ಇವತ್ತು ಟೆಕ್ನಾಲಜಿನೆಲ್ಲ ಬಳಸ್ಕೊಳ್ಳೋದು ಯುವಕರಿಗೆ ಬೇಕು ಅಂತ ಎಲ್ಲರೂ ಹೇಳ್ತಾರೆ ಸರ್. ಈ ಡ್ರೋನ್ ಮತ್ತು ಈಗಿರೋ ನೀವು ಹೇಳಿದ್ರೆಲ್ಲ ಲಿಕ್ವಿಡ್ ಯಾವ ತರ ಬಳಸಬಹುದು, ಯಾವ ತರ ಬಳಸ್ರಿ ಅಂತ ಹೇಳ್ತೀರಿ ಯುವಕರಿಗೆ? ಸರ್ ಹೊಸ ಟೆಕ್ನಾಲಜಿ ಬಂದಂತ ಲಿಕ್ವಿಡ್ ತಗೊಂಡ್ಬಂದು ಡ್ರೋನ್ ಮುಖಾಂತರ ಸ್ವಲ್ಪ ಬೆಳೆ ಇತ್ತಂದ ಪಂಪ್ ಮುಖಾಂತರ ಬೆಳಿಗ್ಗೆ ಸ್ಪ್ರೇ ಮಾಡೋದ್ರಿಂದ ಇಳುವರಿನೂ ಜಾಸ್ತಿ ಬರ್ತದೆ. ಮತ್ತ ಫರ್ಟಿಲೈಸರ್ಗಿಂತ ಅಮೌಂಟ್ ಕಡಿಮೆ ಹೋಗುತ್ತದೆ, ಇನ್ಕಮ್ ಜಾಸ್ತಿ ಆಗೈತೆ, ಭೂಮಿಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಸರ್ ನೋಡ್ರಿ ಸ್ನೇಹಿತರೆ, ಇವತ್ತು ಅತ್ಯದ್ಭುತ ಅಂತಂತಾನೆ ಹೇಳ್ಬೋದು. ಇವ್ರು ನೋಡಿದ್ರ ಒಬ್ಬ ಸಾಮಾನ್ಯ ರೈತ, ಯುವ ರೈತರು ಅವರು ನೀವೆಲ್ಲ ನೋಡ್ಬೋದು. ಇಲ್ಲಿ ಡ್ರೋನ್ ಒಬ್ಬರೇ ಆಪ್ರೇಟ್ ಮಾಡ್ತಾರೆ. ಅದು ಯಾವ ಥರಪ್ಪ ಅಂತಂದ್ರೆ ನಾವು ಏನೋ ಒಂದಿದು ಒಬ್ಬ ಪೈಲಟ್ನಿಂದ ಒಬ್ಬರು ಸಪೋರ್ಟರ್ ಬೇಕಂತ ಹೇಳ್ತಾರೆ. ಬಟ್ ಇವ್ರು ಯಾರು ಸಪೋರ್ಟ್ ತೊಗೊಳಲ್ಲ, ತಾವೇ ಒಂದು ಬೈಕ್ನಾಗ, ಅದು ಒಂದು ಹಳೆಯ ಬೈಕ್, ಆ ಬೈಕಿಗೆ ಒಂದು ಸ್ಟ್ಯಾಂಡ್ ಮಾಡ್ಯಾರ, ಸ್ಟ್ಯಾಂಡ್ ಮೇಲೆ ಇಟ್ಕೊಂಡು ಆ ಡ್ರೋನ್ ತರ್ತಾರ. ಪ್ರತಿಯೊಬ್ಬರು ಇವತ್ತು ಯಾವುದಾದ್ರೂ ಒಂದು ಡ್ರೋನ್ ಆಪ್ರೇಟರ್ ಹೇಳ್ತಾರೆ, ನನಗೆ ಒಂದು 20 ಎಕರೆ ಕೊಟ್ರೆ 10 ಎಕರೆ ಇದ್ರೆ ನಂಗೆ ಗೀಟತ್ತೆ ಇಲ್ಲಿಗೆ ಬರೋಕ್ಕಾಗಲ್ಲ ನಿಮ್ಮೂರಿಗೆ ಅಂತಾರೆ. ಆದ್ರೆ ಅವ್ರು ಹೇಳ್ತಾರೆ
ನಮ್ಮ ಮೂಡ್ಲಿಗಿಂದ ಒಂದು 20ರಿಂದ 30 ಕಿಲೋಮೀಟ್ರ್ವರೆಗೆ ನಾನು 1-2 ಎಕರೆ ಇದ್ರೂ ನಾ ಬಂದು ಸ್ಪ್ರೇ ಮಾಡ್ತೀನಿ ಅಂತ ಹೇಳ್ತಾರೆ. ನಿಜವಾಗ ಅವ್ರು ದುಡಿಯೋದು ನೋಡ್ರಿ, ಅದು ಒಂದು 2 ರೂಪಾಯಿ ಹೇಳಬೇಕು. ಅವರು ಬರೀ ತಾವಷ್ಟಲ್ಲ ಇನ್ನೊಬ್ಬರಿಗೆ ಸಹಾಯ ಮಾಡೋ ಒಂದು ದೊಡ್ಡ ಗುಣ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವ್ರು 10 ಎಕರೆ ಮಾಡ್ರಪ್ಪ ನಾ ಬರ್ತೀನಿ ಒಂದು ದಿವ್ಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೋದು. ಆದರೆ ಇಲ್ಲ, ಅವತ್ತು ರೈತಿಗೆ ಬೇಕಾಗಿರೋದು 2 ಎಕರೆ ನಾನು ಇನ್ನೂ 10 ಮಂದಿ ಎಲ್ಲಿ ಜೋಡಿಸ್ಲಿ ಅಂತ ಹೇಳ್ತಿರ್ತಾನೆ. ಆದ್ರೆ ಅವತ್ತಿಂದ 2 ಎಕರೆನ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಇವರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.